ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ. ಬನ್ನಿ, ಇವತ್ತು ಸಂಡೇ ನೋಡಿ, ಟೈಮ್ ಬಂದು 7 ಗಂಟೆ ಆಗಿದೆ. ಸ್ವಲ್ಪ ಬೇಗನೆ ಎದ್ದಿದ್ದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಬಟ್ ನಮ್ಮ ಅಣ್ಣನ ಮನೆಯಲ್ಲಿ ಕೆಲಸ ಮಾಡೋರಿಗೆ ಫೋನ್ ಮಾಡಿದ್ದೆ ನೋಡಿ ನಿನ್ನೆ ಅವರಿಗೆ. ಬಟ್ ಅವರು ರಿಸೀವ್ ಮಾಡಲಿಲ್ಲ ಫೋನು. ಹೀಗೆ ಬಿಟ್ಕೊತಾ ಹೋದರೆ ಟೈಮ್ ಕೂಡ ಇರೋದಿಲ್ಲ. ಯಾಕಂದರೆ 1ನೇ ತಾರೀಕು ಕೂಡ ಕೊಪ್ಪಳ ಗಂಗಾವತಿ ಜಾತ್ರೆ ಎಲ್ಲ, ಚನ್ನಬಸವ ಸ್ವಾಮಿ ತಾತನ ಜಾತ್ರೆ. ಹಾಗಾಗಿ ನಾನೇ ಇವಾಗ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಅಂತಂದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಏನು ಅಂದರೆ ಸ್ವಲ್ಪ ಧೂಳ ಎಲ್ಲ ಬಳ್ಕೊಂಡು ನಂತರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು. ಎಷ್ಟಾಗುತ್ತೆ ಅಷ್ಟು ನನ್ನ ಕೈಲಿ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ವೀಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ. ವೀಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಏನಂತಾರೆ ಪರಕೆ ತೊಗೊಂಬನ್ನಿ ಅಂತ ಕಳಿಸಿದ್ದೀನಿ ನೋಡಿ. ಅಂದರೆ ನಮ್ಮ ಕಡೆ ಎಲ್ಲ ನಾವು ಕಸಬಾರಿಗೆ ಅಂತ ಕರಿತೀವಿ. ಹಾಗಾಗಿ ಬೇಕಾಗುತ್ತಲ್ಲ, ಧೂಳ ಬಳಿಯೋದೇನಿದೆ ನೋಡಿ. ಹಾಗಾಗಿ ಅದನ್ನೊಂದು ತೊಗೊಂಡು ಬರ್ರಿ. ನಂತರ ಒಂದು ಸ್ವಲ್ಪ ಮೊಸರು ಕೂಡ ಖಾಲಿಯಾಗಿತ್ತು ಮನೆಯಲ್ಲಿ, ಮೊಸರು ಕೂಡ ತೊಗೊಂಡು ಬರ್ರಿ ಅಂತ ಕಳಿಸಿದ್ದೀನಿ. ಸ್ವಲ್ಪ ನಮ್ಮ ಮನೆಯವ್ರಿಗೆ ಹೆಲ್ಪ್ ಕೂಡ ಕೇಳಿದ್ದೀನಿ ನೋಡಿ ನಾನು, ಯಾಕಂದರೆ ಒಬ್ಬಳೇ ಆಗಿಬಿಡ್ತೀನಲ್ಲ. ಹಾಗಾಗಿ ಸ್ವಲ್ಪ ಡೀಪಾಗೆ ಕ್ಲೀನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮನೇನ. ಹಾಗಾಗಿ ಎಕ್ಸ್ಟ್ರಾ ಏನು ಸಾಮಾನು ಇರ್ತಾವೆ ಎಲ್ಲ ಈ ಸರಿ ಹೊರಗಡೆ ಹಾಕ್ಬಿಡಕ್ಕಂತಂದು ಡಿಸೈಡ್ ಮಾಡಿದ್ದೀನಿ ನೋಡಿ. ಸುಮ್ಮನೆ ಅದು ಬೇಕು ಇದು ಬೇಕಂತ ಇಟ್ಕೊಂಡ್ಬಿಡ್ತೀವಿ, ಯೂಸೇ ಆಗೋಲ್ಲ. ಹಾಗಾಗಿ ಮೊನ್ನೆನೂ ಬಟ್ಟೆನೂ ಭಾಳಷ್ಟು ಕೊಟ್ಟಿದ್ದೀನಿ ನೋಡಿ, ಹುಡುಗರು ಉಟ್ಕೊಳ್ಳಿ ಅಂಥೇಳಿ. ಈಗೂ ಎಷ್ಟು ಬಟ್ಟೆ ಬರ್ತಾವೆ ಆಲ್ಮೋಸ್ಟ್ ಆಲ್ ಸ್ವಲ್ಪ ಕೊಟ್ಬಿಟ್ರೆ ಬೇರೆಯವರಿಗೆ ಸ್ವಲ್ಪ ಮನೆ ಕೂಡ ಕ್ಲೀನ್ ಇರುತ್ತೆ ನೋಡಿ. ಒಂದೇ ದಿನ ಕ್ಲೀನ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಸಂಡೇ ಅಲ್ಲ, ಸಂಡೇ, ಮಂಡೇ, ನಂತರ ಟ್ಯೂಸ್ಡೇ ಬಂದು ಸ್ವಲ್ಪ ಅವತ್ತಿನ ದಿನ ಏನು ಧೂಳ ಗಿಳ ಬಳಿಯಲ್ಲ ನೋಡಿ. ಸ್ವಲ್ಪ ಸೆಲ್ಫ್ ಏನು ಕ್ಲೀನ್ ಮಾಡವು ಬಟ್ಟೆ ಮಡಚಿಟ್ಕೊಳ್ಳೋ ಇರ್ತಾವಲ್ಲ ಆ ಟೈಪ್ ಮಾಡ್ತೀನಿ ನೋಡಿ. ಮತ್ತು ನೆಕ್ಸ್ಟ್ ನಾನು ವೆಡ್ನೆಸ್ಡೇಯಿಂದನೇ ಅಂದರೆ ಬುಧವಾರದಿಂದನೇ ಮತ್ತೆ ನಾನು ಎಲ್ಲ ಕ್ಲೀನಿಂಗ್ ಮತ್ತೆ ಸ್ಟಾರ್ಟ್ ಮಾಡ್ಕೋತೀನಿ. ಯಾಕಂದರೆ ಮೊನ್ನೆ ತಾನೇ ಆರಾಮಾಗಿದೆಯಲ್ಲ, ಮತ್ತು ಅಷ್ಟು ಮೇಲೆ ಮಾಡಿಕೊಂಡು ಮೈ ಮೇಲೆ ಹಾಕ್ಕೊಳ್ಳೋದು ಬೇಡ. ಒಂದು 8 ದಿನ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ. ಸ್ವಲ್ಪ ನಾನು ಹೆಂಗಾಗುತ್ತೆ ಹಂಗೆ ಸ್ವಲ್ಪ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಮತ್ತೆ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಕೇಳ್ತೀನಿ. ಹೇಳಿದ್ನೆಲ್ಲ ತೊಗೊಂಡು ಬಂದು ನೋಡಿ. ಹಾಗೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಣ. ಯಾಕಂದರೆ ಮತ್ತು ಆಮೇಲೆ ಎಲ್ಲಿ ವಾಯ್ಸ್ ಕೊಡೋದು ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಅಪ್ಪು 999 ಅಂತೇಳಿ ತೊಗೊಂಡು ಬಂದಿದ್ದಾರೆ ನೋಡಿ. 100 ರೂಪೀಸ್ ಅಂತ. ಇಲ್ಲಿ ಬಂದು ಸ್ಟೀಲ್ ಇದೆ ಅಂತ, ಹಾಗಾಗಿ ತೊಗೊಂಡು ಬಂದಿದ್ದಾರೆ. ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ, ಓಪನ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು, ಏನಂತಾರೆ ಫಸ್ಟ್ ಟೈಮು ಮನೆ ಕ್ಲೀನಿಂಗ್ನಲ್ಲಿ ಹೆಲ್ಪ್ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವಾಗ ಮಾಡಿದರೂ ನಾನು ಒಬ್ಬಳೇ ಮಾಡ್ತಾಯಿದ್ದೆ ನೋಡಿ ಮನೆ ಕ್ಲೀನಿಂಗು. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಚಿಕ್ಕವರಿದ್ದಾಗ ನಾನೇ ಮನೆ ಕ್ಲೀನಿಂಗ್ ಮಾಡ್ಕೋತಾ ಇದ್ದೆ. ಬಟ್ ಈಗೀಗ ಯಾಕೋ ಸ್ವಲ್ಪ ನನಗೆ ಆರಾಮಿಲ್ಲ ಅಂತ ಅನ್ನಿಸ್ತಾ ಇತ್ತಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಕೂಡ ಬೇಡ, ಮೊನ್ನೆ ಕೂಡ ನೀ ಆರಾಮಾಗಿ ಎದ್ದಿದ್ದೀಯ, ಹಾಗಾಗಿ ನಾನು ಕೂಡ ಒಂಚೂರು ಹೆಲ್ಪ್ ಮಾಡ್ತೀನಿ ಆದಷ್ಟು ಅಂಥೇಳಿ ಈಗ ಹೆಲ್ಪ್ ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು. ಫಸ್ಟ್ ನಾವು ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿವಿ ಅಂತಲೇ ಹೇಳ್ಬೋದು ನೋಡಿ. ಯಾಕಂತಂದರೆ ತುಂಬ ಗಲೀಜಾಗಿಬಿಟ್ಟಿತ್ತು. ಹಾಗಾಗಿ ಗ್ಯಾಸ್ ಕಟ್ಟಿ ಎತ್ತರ ಎಲ್ಲ ನಮ್ಮ ಮನೆಯವರೇ ಕ್ಲೀನ್ ಮಾಡಿಕೊಟ್ರು. ಈ ಕಡೆ ಏನು ಬಂತು, ಈ ಕಡೆ ಏನು ರ್ಯಾಕ್ಸ್ ಇದೆಯಲ್ಲ, ಪಾತ್ರೆ ಸಾಮಾನು ಹಾಕೋಂಥ ಸ್ಟ್ಯಾಂಡ್, ಈ ಕಡೆ ಎಲ್ಲ ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ. ಆದಷ್ಟು ಇಬ್ಬರು ಸೇರಿಬಿಟ್ಟೇ ಮನೆ ಕ್ಲೀನ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೋಡಿ. ನೋಡ್ತಾ ಇರ್ಬೋದು, ಗ್ಯಾಸ್ ಕಟ್ಟಿ ವಿಂಡೋ ಎಲ್ಲ ಕ್ಲೀನ್ ಮಾಡಿಕೊಟ್ರು ನೋಡಿ. ಅದಾದ ನಂತರ ವಾಟರ್ ಫಿಲ್ಟ್ರ್ ಬಂದು ನೀನೇ ಕ್ಲೀನ್ ಮಾಡ್ಕೊ, ಯಾಕಂದ್ರೆ ಕರೆಂಟ್ ಇರುತ್ತಾ, ನನಗೆ ಸ್ವಲ್ಪ ಭಯ ಆಗುತ್ತೆ ಅಂತ ಹೇಳಿದ್ರು ನೋಡಿ. ಆಫ್ ಮಾಡಿನೇ ಕ್ಲೀನ್ ಮಾಡಿದ್ದೆ ನಾನು, ಆದರೂ ಕೂಡ ನಾನೇ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ನೋಡಿ. ಈ ಕಡೆ ಎಲ್ಲ ಬಂದು ನಾನೇ ಕ್ಲೀನ್ ಮಾಡಿದೆ. ಇಲ್ಲಿದೆಲ್ಲ ಅಡುಗೆ ಮನೆಯದು ಸಜ್ಜೆ ಮೇಲಿದು ಎಲ್ಲ ನಾನು ಸಾಮಾನು ತೆಗೆದುಬಿಡಬೇಕು. ಯಾಕಂದರೆ ನನಗೆ 1 ತಿಂಗಳು 2 ತಿಂಗಳಿಗೊಮ್ಮೆ ನಾನು ಕ್ಲೀನ್ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಳ್ಳೋಣ ಈ ಸರಿ ಡೀಪ್ ಕ್ಲೀನಿಂಗ್ ಅಂತ ಅದಕ್ಕೆ ಹೇಳಿದೆ ನೋಡಿ ನಾನು. ಹಾಗಾಗಿ ನನಗೆ ಎಷ್ಟಾಗುತ್ತೆ ಅಷ್ಟು ಸಾಮಾನು ಇಟ್ಕೊಂಡು ಒಂದು 50% ಸಾಮಾನು ನಾನು ಏನಂತಾರೆ ಸಾಮಾನು ಅಂತಲೂ ಅನ್ಬೋದು. ನಂತರ ಬಟ್ಟೆ 2ರಿಂದ 4 ಚೀಲ ಬಟ್ಟೆ ಕೂಡ ಆಯ್ತು ನೋಡಿ. ಮಕ್ಕಳದು ನಂದು ಎಲ್ಲ ಸೇರಿ ಕೊಟ್ಬಿಟ್ವಿ ಬೇರೆಯವರಿಗೆ, ಸ್ವಲ್ಪ ಯೂಸ್ ಆಗುತ್ತಾ ಅಂಥೇಳಿ. ಅದಾದ ನಂತರ ವೇಸ್ಟ್ ಸಾಮಾನು ಅದು ಇರಲಿ ಇದು ಇರಲಿ ಅಂತ ಇಟ್ಕೊಂಡು ಮನೆ ತುಂಬ ಸಾಮಾನು ಆಗಿಬಿಟ್ಟಿದ್ದು. ಹಾಗಾಗಿ ಅದು ಕೂಡ ನಾನು ಎಸ್ಬಿಟ್ಟೆ ಅಂತಲೇ ಹೇಳ್ಬೋದು ನೋಡಿ. ಡಸ್ಟ್ಬಿನ್ನಿಗೆ ಹಾಕ್ಬಿಟ್ವಿ. ಎಕ್ಸ್ಟ್ರಾ ಸಾಮಾನೆಲ್ಲ ಏನು ಯೂಸ್ ಆಗೋದಿಲ್ಲಲ್ಲ ಆ ಥರದ್ದೆಲ್ಲ ಡಸ್ಟ್ಬಿನ್ನಿಗೆ ಹಾಕಿದ್ವಿ. ಯೂಸ್ ಆಗೋ ಸಾಮಾನೆಲ್ಲ ಸ್ವಲ್ಪ ಬೇರೆ ಯಾರಿಗಾದರೂ ಕೊಟ್ಟರೆ ಯೂಸ್ ಆಗುತ್ತಲ್ಲ ಅಂಥೇಳಿ ಕೂಡ ಕೊಟ್ಟಿವಿ ನೋಡಿ. ಮನೆ ತುಂಬ ಬಟ್ಟೆ ಅಂದ್ರೆ ಅಷ್ಟು ಬಟ್ಟೆ ಇತ್ತು ನೋಡಿ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಇನ್ನೂ ಕ್ಲೀನಿಂಗ್ ಆಗಿಲ್ಲ. ಹಾಗಾಗಿ ಮೊದಲೇ ಕ್ಲೀನ್ ಆಗಿಲ್ಲಲ್ಲ ಅಂಥೇಳಿ ವಿಡಿಯೋ ಮಾಡಿಕೊಂಡು ತೋರಿಸಿ ನಂತರದಲ್ಲಿ ಇನ್ನೂ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು
ನೋಡ್ತಾ ಇರ್ಬೋದು ಅಲ್ಲೆಲ್ಲೇ ಇಟ್ಬಿಟ್ಟಿದ್ದೀನಿ ಸಾಮಾನೆಲ್ಲ. ಯಾಕಂದರೆ ಸಂಡೇ ಒಂದೇ ದಿನ ಅಂತೂ ಇದು ಸಾಧ್ಯ ಆಗೋದೇ ಇಲ್ಲ ನೋಡಿ ಕ್ಲೀನಿಂಗು. ಹಾಗಾಗಿ ಮಂಡೇ ಕೂಡ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಈ ವಿಡಿಯೋ ಬಂದು ಮಂಡೇ ದಿನ ಬೆಳಿಗ್ಗೆ ನಾನು ಮಾಡಿರುವಂಥ ವಿಡಿಯೋ. ಯಾಕಂದರೆ ಹೇಳಿದ್ನೆಲ್ಲ ತುಂಬ ಅಂದರೆ ತುಂಬ ಗಲೀಜಾಗಿತ್ತು ಮನೆ. ಹಾಗಾಗಿ ಒಂದು ಸ್ವಲ್ಪ ಸಂಡೇ ಎಲ್ಲ ಮುಗಿಸಿ ಆದಷ್ಟು ಮಂಡೇ ದಿನ ಈ ರೀತಿ ಸಾಮಾನೆಲ್ಲ ಹೊರಗಡೆ ಇಟ್ಬಿಟ್ಟು ನಾನು ನೈಟ್ ಊಟ ಮಾಡಿ ಮಲ್ಕೊಂಡಿದ್ದಿತ್ತಂತಲೇ ಹೇಳ್ಬೋದು ನೋಡಿ. ಯಾಕಂದರೆ ಇದ್ದರೆ ಇರ್ತಾವ, ಇಲ್ಲಾಂದರೆ ಯಾರು ತೊಗೊಂಡೋದ್ರು ಹೋಗಲಿ ಅನ್ನೋ ಒಂದು ಇದಕ್ಕೂ ನಾನು ರೀಚ್ ಆಗಿಬಿಟ್ಟಿದ್ದೆ. ಯಾಕಂದರೆ ಅಷ್ಟು ಸಾಮಾನು ಆಗಿಬಿಟ್ಟಿದ್ದು, ವೇಸ್ಟ್ ಸಾಮಾನು. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ ನೋಡಿ. ನಮ್ಮ ಮನೆಯವರು, ನಾನು, ನನ್ನ ಮಗಳು ಎಲ್ಲರೂ ಸೇರಿ ಮಾಡಿದರು 2 ರೂಮಿಂದು ಕೆಲಸ ಮಾತ್ರ ಆಗಲೇ ಇಲ್ಲ ನೋಡಿ ಒಂದು ದಿನದಲ್ಲಿ. ಹಾಗಾಗಿ ನೆಕ್ಸ್ಟ್ ಡೇ ಇದನ್ನು ನಾನು ಟ್ರೈಪೋಡಿಗೆ ಮೊಬೈಲ್ ಹಾಕಿಬಿಟ್ಟು ಈಗ ಒಂದು ಸ್ವಲ್ಪ ಕೆಲಸ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನೈಟೆಲ್ಲ ನಾವು ಸಂಡೇ ನೈಟು ಯಾವ ರೀತಿ ಇದು ಸಾಮಾನು ಅದ್ರ ಮೇಲೇ ಎಲ್ಲ ಬೆಡ್ಶೀಟ್ ಹಾಕಿ ಇಟ್ಟು ಒಳಗಡೆ ಹೋಗ್ಬಿಟ್ಟಿದ್ದು ಮಲ್ಕೊಂಡ್ಬಿಟ್ಟಿದ್ವಿ ನೋಡಿ. ಯಾಕಂದರೆ ಇವೆಲ್ಲ ಡಸ್ಟ್ ಇದ್ದಿದ್ದು ಮತ್ತೆ ಕ್ಲೀನ್ ಮಾಡಿದ್ದು ಮನೆಯಲ್ಲಿ ಯಾಕೆ ತೊಗೊಂಡು ಹೋಗ್ಬೇಕಂತೇಳಿ ನಾನು ಅದ್ರ ಮೇಲೇ ಬೆಡ್ಶೀಟ್ ಎಲ್ಲ ಹಾಕಿ ಬೆಳಗ್ಗೆ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತಲ್ಲ. ನಂತರದಲ್ಲಿ ಕೆಲಸದಕ್ಕೆ ಕೂಡ ಬರ್ತಾಳೆ ನೋಡಿ, ಅಂದರೆ ಮನೆ ಬಟ್ಟೆ ಪಾತ್ರೆ ಮಾಡೋಕ್ಕೆ ಬರ್ತಾರಲ್ಲ, ಅವಾಗೆಲ್ಲ ಸ್ವಲ್ಪ ನೀಟಾಗಿ ತೊಳೆಸ್ಬಿಟ್ಟು ನಾನು ಎತ್ತಿಟ್ಕೊಂಡ್ರೆ ಆಯಿತು ಒಳಗಡೆ ಅಂತ. ಈಗ ಸಂಡಿಗೆ ನಂತರ ಎಲ್ಲ ಏನು ಉಪ್ಪಚ್ಚಿದ ಮೆಣಸಿಕಾಯಿ ಬಳಕದ ಕಾಯಿ ಅಂತ ಏನು ಕರಿತೀವಲ್ಲ ಅವೆಲ್ಲ ಇದ್ದು ನೋಡಿ, ಅವೆರಡು ಬಕೀಟಲ್ಲಿ. ಹಾಗಾಗಿ ನಾನೀಗ ಎಲ್ಲ ತೊಳೆದಿರುವಂಥ ಪಾತ್ರೆಗೆ ಹಾಕಿ ನಂತರ ಒಣಗಿಡ್ತಾ ಇದ್ದೀನಿ ಬಿಸಿಲಿಗೆ ಒಂದು ಸ್ವಲ್ಪ. ನಂತರದಲ್ಲಿ ಏನಂತಾರೆ ಮಸಾಲ ಡಬ್ಬೆ ಕೂಡ ನಾನು ಬೇಡ ಯೂಸ್ ಆಗಲ್ಲ ಅಂತ ಎತ್ತಿಟ್ಬಿಟ್ಟಿದ್ದೆ. ಈಗ ನಾನು ಜಾಸ್ತಿ ವಿಡಿಯೋ ಕಂಟಿನ್ಯೂ ಮಾಡೋದ್ರಿಂದ ಈ ಡಬ್ಬಿ ಯೂಸ್ ಆಗ್ಬೋದು ಅಂಥೇಳಿ ಈಗ ನಾನು ಕ್ಲೀನ್ ಮಾಡಲಿಕ್ಕೆ ಕೊಟ್ಟಿದ್ದೆ ಅಂತಲೇ ಹೇಳ್ಬೋದು ನೋಡಿ. ನೋಡ್ತಾ ಇರ್ಬೋದು ವಿಂಡೋ ಎಲ್ಲ ಕಿಚನ್ ರೂಮ್ನಲ್ಲಿ ಎಷ್ಟು ಕ್ಲೀನ್ ಮಾಡಿದ್ದಾರೆ ನಮ್ಮ ಮನೆಯವರು. ಹಾಗಾಗಿ ಬೆಳಕು ಕೂಡ ತುಂಬ ಬರ್ತಾ ಇದೆ ನೋಡಿ, ನೋಡ್ತಾ ಇರ್ಬೋದು. ಈಗ ಒಂದು ಸ್ವಲ್ಪ ಬಿಸಿನೀರು ಅದೆಲ್ಲ ಕುಡಿಯೋಣ ಅಂಥೇಳಿ ಒಳಗಡೆ ಬಂದಿದ್ದೀನಿ ನಾನು. ಯಾಕಂದರೆ ಡೈರೆಕ್ಟ್ ಎದ್ದು ಮುಖ ತೊಳ್ಕೊಂಡು ನಂತರ ಬಿಸಿನೀರಿಗೆ ಕಾಯ್ಲಿಕ್ಕಿಟ್ಟು ಒಂದು ಸ್ವಲ್ಪ ಹೊರಗಿನ ಸಾಮಾನೆಲ್ಲ ನೀಟಾಗಿ ಮಾಡಿಟ್ಟು ಬಂದುಬಿಟ್ರೆ ಏನು ಪಾತ್ರೆ ಸಾಮಾನು ತೊಳಿಲಿಕ್ಕೆ ಹಾಕಿದ್ದೆ ನೋಡಿ. ಹಾಗಾಗಿ ಹೊರಗಡೆ ಹೋಗಿ ಬಂದೆ. ಈಗ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ನಂತರ ಟೀ ಕೂಡ ಕುಡಿದ್ಬಿಟ್ರೆ ನಂತರ ಟಿಫನ್ ಕೂಡ ನಮ್ಮ ಮನೆಯವರು ಹೊರಗಡೆನೇ ತರೋಣ ಅಂತ ಅಂದಿದ್ದಾರೆ. ಹಾಗಾಗಿ ಟಿಫನ್ ಏನು ಮಾಡ್ತಾಯಿಲ್ಲ ನೋಡಿ. ನಾನು ಎಷ್ಟು ಕ್ಲೀನ್ ಮಾಡಿದರೂ ಡಸ್ಟ್ ಅಂತಲೇ ಅನಿಸುತ್ತೆ. ಮನೆಯೆಲ್ಲ ಪೂರ ಕ್ಲೀನಾಗಿ ಒಂದು 2 ರಿಂದ 3 ಸರಿ ಮನೆ ತೊಳೆದ ನಂತರನ ಕ್ಲೀನ್ ಆಗಬೇಕು ನೋಡಿ ಮನೆ. ಬನ್ನಿ ಫ್ರೆಂಡ್ಸ್, ಬಿಸಿನೀರು ಕುಡಿತಾ ಇದ್ದೀನಿ. ನಿನ್ನೆ ನೈಟು ಸ್ವಲ್ಪ ಲೇಟಾಗಿಯೇ ಮಲ್ಕೊಂಡಿವಲ್ಲ, ಹಾಗಾಗಿ ಸ್ವಲ್ಪ ಮೈ ಬಿಸಿ ಆ ಥರ ಆಗಿಬಿಟ್ಟಿತ್ತು ನೋಡಿ. ಮತ್ತು ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮತ್ತು ನಮ್ಮ ಮನೆಯವರು ಊಟ ಮಾಡು ಅಂಥೇಳಿ ಊಟ ಅದೆಲ್ಲ ಮಾಡು ಅಂತ ಹೇಳಿದ್ರು ನೋಡಿ. ಊಟ ಆದ ನಂತರ ಗುಳಿಗೆ ಕೂಡ ತೊಗೊಂಡು ನಾನು ಮಲ್ಕೊಂಡು ಈಗ ಸ್ವಲ್ಪ ಟಿ ವಿ ನೋಡ್ತಾನೆ, ನನ್ನ ಫೇವ್ರೇಟ್ ಕಾರ್ಟೂನ್ ಚಾನಲ್ ನೋಡ್ತಾನೆ ನಾನು ಬಿಸಿನೀರು ಕುಡಿತಾ ಇದ್ದೀನಿ ನೋಡಿ. ಹಾಗೆ ನಮ್ಮ ಮನೆಯವರು ಕೂಡ ಟಿಫನ್ ಕೂಡ ತಂದುಬಿಡ್ತೀನಿ ಏನು ಬೇಕಂತ ಕೇಳಿದ್ರು ನೋಡಿ. ಯಾಕಂದರೆ ನನ್ನ ಫೇವ್ರೇಟ್ ಬಂದು ಇಡ್ಲಿನೇ. ಅದೆಷ್ಟು ಟೈಮ್ ತಿಂದರೆ ನನಗೆ ಇಷ್ಟನೇ ನೋಡಿ. ಮೊನ್ನೆ ಆರಾಮಿಲ್ದಾಗೆಲ್ಲ ನಾನು ಇನ್ನು ಇಡ್ಲಿನೇ ತಿನ್ನೋದಿಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಬಟ್ ಈಗ ಹೆಲ್ತ್ ಅಪ್ಸೆಟ್ ಇರೋದ್ರಿಂದ ಇಡ್ಲಿನೇ ಬೆಟರ್ ಅಂತ ಅಂದ್ಕೊಂಡು ಇಡ್ಲಿನೇ ತೊಗೊಂಡು ಬಂದುಬಿಡ್ರಿ ಅಂತ ಹೇಳಿದ್ದೆ. ಯಾಕಂದರೆ ಮಾಡಲಿಕ್ಕಾಗಿನೂ ಏನು ಎಲ್ಲ ಸಾಮಾನೆಲ್ಲ ಹೊರಗಡೆ ಇಟ್ಬಿಟ್ಟಿದ್ನಲ್ಲ, ಹಾಗಾಗಿ ಇಡ್ಲಿ ತೊಗೊಂಡು ಬಂದು ಕೊಟ್ಟರು. ಸ್ವಲ್ಪ ಇವತ್ತು ಏನು ಸೋಮವಾರ ದಿನ, ಸಂಡೇ ದಿನ ಸ್ವಲ್ಪ ಜಾಸ್ತಿ ಹೊತ್ತನೇ ಮನೆಯಲ್ಲಿ ಇದ್ರಂತಲೇ ಹೇಳ್ಬೋದು ನೋಡಿ. ಸೋಮವಾರ ದಿನ ಇಲ್ಲ ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗಿ ಬರ್ತೀನಿ, ಆದಷ್ಟು ಮಾಡು ನೀನು, ಎಲ್ಲ ಕೆಲಸ ಮಾಡಲಿಕ್ಕೆ ಹೋಗಬೇಡ, ಬಂದ ನಂತರ ಇಬ್ಬರು ಸೇರಿ ಮಾಡೋಣ ಅಂತ ಹೇಳಿದ್ರು ನೋಡಿ. ಅವ್ರದ್ದೇನೋ ತುಂಬ ಕೆಲಸ ಇತ್ತಂತ ಹಾಗಾಗಿ ಬರಲೇ ಇಲ್ಲ ನೋಡಿ. ಅವ್ರು ಮಧ್ಯಾಹ್ನ ತನಕನೂ ಬರಲಿಲ್ಲ. ಹಾಗಾಗಿ ಹಂಗೆ ಅಂತ ಕುತ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ನಾನೇ ಕೆಲಸ ಕಂಟಿನ್ಯೂ ಮಾಡಿಬಿಟ್ಟೆ. ಹಾಗೆ ಅವತ್ತು ನೋಡ್ತಾ ಇರ್ಬೋದು ಇಡ್ಲಿ ಕೂಡ ತಿಂತಾಯಿದ್ದೀನಿ ನಾನು. ತಿಂದುಬಿಟ್ಟು ಟೀ ಕುಡಿದು ನಂತರ ಮತ್ತೆ ಒಂದು ಏನಂತಾರೆ ಡೋಲೋ 650 ತೊಗೊಂಡು ಮತ್ತೆ ನಾನು ಕೆಲಸ ಕಂಟಿನ್ಯೂ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಾವು ಯಾವ ರೀತಿ ಬಿಟ್ಟಿರ್ತೀವಿ ಅದೇ ರೀತಿ ಮನೆ ಬಿಟ್ಬಿಟ್ರೆ ಮತ್ತೆ ಬೇಜಾರು ಅನಿಸುತ್ತೆ. ಹಾಗಾಗಿ ಕಂಟಿನ್ಯೂ ಮಾಡ್ತಾಯಿದ್ರೆ ಮಾಡ್ತಾನೇ ಇರಬೇಕಂತ ಅನಿಸುತ್ತೆ ನೋಡಿ. ಹಾಗಾಗಿ ಈಗ ಟಿಫನ್ ಅದೆಲ್ಲ ಆದ ನಂತರ ಮಗಳು ಕೂಡ ಮಲಗಿದ್ಲಿನ್ನು, ಬೇಡ ಎಬ್ಸೋದು ಬೇಡ, ಯಾಕಂದರೆ ಅವಳು ಕೂಡ ಪಾಪ ನಿನ್ನೆ ಎಲ್ಲ ನನ್ನ ಜೊತೆ ಕೆಲಸ ಮಾಡಿದಾಳ ಅಂಥೇಳಿ ಅವಳ ಮಲಗಲಿಕ್ಕೆ ಬಿಟ್ಟಿದ್ದೆ ನೋಡಿ. ಅದಾದ ನಂತರ ಟೀ ಎಲ್ಲ ಕುಡಿದ ನಂತರ ಈಗ ನಮ್ಮ ಮನೆಯವರು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ವಲ್ಲ, ಅಲ್ಲಿ ಒಂದು ಸ್ವಲ್ಪ ಸಾಮಾನು ಏನು ಇಡೋದು ಬೇಡ, 2 ಬಕೆಟ್ನಲ್ಲಿ ಮಾತ್ರ ಅಂದರೆ ಸಂಡಿಗೆ ಬಾಳ್ಕದ ಮೆಣಸಿಕಾಯಿ ಎಲ್ಲ ಒಣಗಿಟ್ಟಿದ್ನಲ್ಲ ಅದಿಷ್ಟು ಕ್ಲೀನ್ ಮಾಡಿಬಿಟ್ಟು ಅಷ್ಟೇ ಇಟ್ಬಿಟ್ರೆ ಆಯಿತು ಕಿಚನ್ ರೂಮ್ನಲ್ಲಿ. ನಂತರ ನನಗೂ ಕೂಡ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ನೆಕ್ಸ್ಟ್ ಏನಂತಾರೆ ಮಂತಲ್ಲಿ ನಾನು ಕ್ಲೀನ್ ಮಾಡಿಬಿದ್ರೂ ಕೂಡ ನಾನು ಆರಾಮಾಗಿ ಮಾಡ್ಕೋಬೋದಲ್ಲ ಅಂತ ಇಷ್ಟೇ ಇಟ್ಟಿದ್ದೀನಿ ನೋಡಿ ಇಲ್ಲಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ವ್ಲಾಗ್ಸ್. ನಾನು ಪ್ರಿಯಾ ಅಂತ ಹೇಳಿ. ಬನ್ನಿ, ಇವತ್ತು ಸೋಮವಾರ ನೋಡಿ.
ನಿನ್ನೆ ಏನು ಸಂಡೇ ಇತ್ತಲ್ಲ ಎಲ್ಲ ಮನೆ ಕ್ಲೀನಿಂಗ್ ಮಾಡ್ತೀನಿ, ಡೀಪ್ ಮನೆ ಕ್ಲೀನಿಂಗ್ ಅಂತ ಹೇಳಿದ್ದೆ ನಿಮಗೆ. ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಾಗಲಿಲ್ಲ ನೋಡಿ, ಯಾಕಂತಂದರೆ ತುಂಬ ಕೆಲಸ ಇತ್ತು. ತುಂಬ ದಿನಗಳೇ ಆಗಿತ್ತು ನೋಡಿ ಮನೆ ಕ್ಲೀನ್ ಮಾಡಲಾರ್ದ. ಹಾಗಾಗಿ ಮಗಳಿಗೆ ಕೂಡ ಸ್ವಲ್ಪ ಹೇಳಿದ್ದೆ, ಸ್ವಲ್ಪ ವೀಡಿಯೋ ಮಾಡಿ ಕೊಟ್ಟಿದ್ಲು. ಅದಾದ ನಂತರ ಈಗ ಸೋಮವಾರ ದಿನ ನೋಡಿ, ಇವತ್ತು ಬೆಳಿಗ್ಗೆ ಟೈಮ್ ಬಂದು ಆಗಲೇ 10 ಗಂಟೆ ಆಯಿತು. ಟೀ ಆಯಿತು, ಬಿಸಿನೀರು ಆಯಿತು, ಎಲ್ಲ ಆಯ್ತು ನೋಡಿ. ಟಿಫನ್ ಕೂಡ ಹೊರಗೆ ತೊಗೊಂಡು ಬಂದರು ನಮ್ಮ ಮನೆಯವರು. ಯಾಕಂದರೆ ನಿನ್ನೆ ರಾತ್ರಿ ಕೂಡ ಸ್ವಲ್ಪ ಕೆಲಸ ಜಾಸ್ತಿ ಆಯ್ತಲ್ಲ, ಹಾಗಾಗಿ ಸುಸ್ತು ಅನ್ನಿಸ್ತಿತ್ತು ನೋಡಿ. ಹಾಗಾಗಿ ಗುಳಿಗೆ ಅದೆಲ್ಲ ತೊಗೊಂಡು ಮಲ್ಕೊಂಡಿದ್ದೆ. ಸ್ವಲ್ಪ ಏನಂತಾರೆ 7:30 8 ಗಂಟೆ ಸುಮಾರನೇ ಎದ್ದೆ ನಾನು ಇವತ್ತು. ಎದ್ಮೇಲೆ ಫ್ರೆಶ್ ಅಪ್ ಆಗಿ ಟೀ ಬಿಸಿನೀರೆಲ್ಲ ಮುಗಿದ ನಂತರ ಟಿಫನ್ ಏನು ಮಾಡ್ಲಿಕ್ಕೆ ಹೋಗಬೇಡ, ಯಾಕಂದರೆ ಇನ್ನೂ ಡಸ್ಟ್ ಭಾಳ ಇದೆಯಲ್ಲ. ಹಾಗಾಗಿ ನಾನು ಇವತ್ತು ಟಿಫನ್ ತೊಗೊಂಡು ಬರ್ತಂತ ಇಡ್ಲಿ ಕೂಡ ತಂದಿದ್ರು ನೋಡಿ. ಇಡ್ಲಿ ಕೂಡ ತಿಂದೆ ನಾನು ಆಲ್ರೆಡಿ. ತಿಂದು ಈಗ 10 ಗಂಟೆ ಟೈಮ್ ಆಯಿತು. ಇನ್ನು ಇವತ್ತು ನಾಳೆ ನಾಡ್ದು 3 ದಿನ ಕೂಡ ಕೆಲಸ ಆಗ್ಬೋದು ನೋಡಿ. ಯಾಕಂದರೆ ಇರೋದು 2 ರೂಮ್ ಆದರೂ ಕೂಡ ತುಂಬ ಡಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಭಾಳ ದಿನ ಆಗಿತ್ತು ನೋಡಿ ಮನೆ ಕ್ಲೀನಿಂಗ್ ಮಾಡಿರಲಿಲ್ಲ. 2 ತಿಂಗಳು 3 ತಿಂಗಳಿಗೆ ಒಮ್ಮೆ ಕ್ಲೀನ್ ಮಾಡ್ತಿದ್ದೆ ನಾನು. ಈ ವರ್ಷ ಏನಾಯ್ತು ಅಂತಂದರೆ ಸ್ವಲ್ಪ ಸುಸ್ತು ಅಂತೇಳಿ ಜಾಸ್ತಿನೇ ಆಯ್ತು ನೋಡಿ. ಅದಾದ ನಂತರ ಯಾತ್ರಕ್ಕೆ ಹೋಗೋ ಮುಂದೆ ಸ್ವಲ್ಪ ಏನು ಮನೆ ಕ್ಲೀನಿಂಗ್ ಮಾಡ್ಕೊಂಡು ಹೋಗಿದ್ದೆ ನಾನು. ಬಂದಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಹಬ್ಬ ಯಾವುದೇ ಇತ್ತು ನೋಡಿ, ಯಾವುದೋ ಹಬ್ಬ ಇತ್ತು. ನಾನು ಯಾತ್ರಾ ಮುಗಿಸ್ಕೊಂಡು ಬಂದಮೇಲೆ, ಬಟ್ ಅವಾಗ ಯಾತ್ರಾ ಮುಗಿಸ್ಕೊಂಡು ಬಂದಮೇಲೆ ಮಾಡಬಾರ್ದು, ಒಂದು ಸ್ವಲ್ಪ ದಿನ ಬಿಟ್ಟು ಮಾಡಬೇಕು ಅಂತಂದ್ರೆ, ಹಾಗೆ ಒಂದೊಂದೇ ಹಬ್ಬ ಬಂದುಬಿಟ್ವಲ್ಲ. ಹಾಗಾಗಿ ನಾನು ಕೂಡ ಏನು ಮನೆ ಕ್ಲೀನಿಂಗ್ ಮಾಡ್ಕೊಳ್ಳಿಲ್ಲ ನೋಡಿ. ಹಾಗಾಗಿ ತುಂಬ ದಿನ ಆಯ್ತು ಅಂತಲೇ ಹೇಳ್ಬೋದು. ನಿನ್ನೆ ಒಂದು ಸ್ವಲ್ಪ ಏನಂತಾರೆ ಕಾಲು ಭಾಗದಷ್ಟಾಗಿದೆ ನೋಡಿ ಮನೆ ಕ್ಲೀನಿಂಗು. ಏನು ಬುಕ್ಸ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಹಿಂದೆ ಬುಕ್ಸ್ ಎಲ್ಲ ಜೋಡಿಸಿಟ್ಟಿದ್ದೀನಿ ಮಗಳದು. ನಂತರದಲ್ಲಿ ಇನ್ನು ಬಟ್ಟೆ ಕೂಡ ಫೋಲ್ಡ್ ಮಾಡಿಲ್ಲ, ನಾನು ಮಾಡಬೇಕು. ಫ್ರಿಜ್ ಕ್ಲೀನಿಂಗ್ ಸ್ವಲ್ಪ ಆಗಿದೆ ನೋಡಿ, ಇನ್ನೂ ಕೂಡ ಆಗಿಲ್ಲ. ಫ್ರಿಜ್ ಮೇಲೆ ಇರೋದು ಏನು ಅದೆಲ್ಲ ಕ್ಲೀನ್ ಮಾಡಿದ್ದೀನಿ, ಬಟ್ ಒಳಗಡೆದು ಒಂದಿನ ಸಪ್ರೇಟಾಗಿ ಟೈಮ್ ತೊಗೊಂಡು ಅದು ಕೂಡ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ. ಅದಾದ ನಂತರ 2 ಸೆಲ್ಫ್ ಫುಲ್ ಖಾಲಿ ಇಟ್ಬಿಟ್ಟಿನಿ ನೋಡಿ. ಏನೇನು ವೇಸ್ಟೇಜ್ ಸಾಮಾನಿದ್ವು ಎಲ್ಲ ಹೊರಗಡೆ ಹಾಕಿಬಿಟ್ಟಿದ್ದೀನಿ. ಬಟ್ಟೆ ಇದ್ದರೆ ಬಟ್ಟೆ ಕೊಟ್ಬಿಟ್ಟಿದ್ದೀನಿ. ನಂತರ ಎಕ್ಸ್ಟ್ರಾ ಸಾಮಾನು ಇದ್ದಿದ್ದೆಲ್ಲ ಹೊರಗಡೆ ಹಾಕಿಬಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಈ ಕಡೆ ಸೆಲ್ಫ್ ಇದೆ ನೋಡಿ ನಮ್ಮದು, ಅಲ್ಲ ಇಟ್ಬಿಡಿ. ಈ ಕಡೆ ಸೆಲ್ಫ್ ಏನಿದೆಯಲ್ಲ ಇದು ಕೂಡ ಕ್ಲೀನ್ ಎಲ್ಲ ಆಯ್ತು ನೋಡಿ. ಪಾತ್ರೆ ಸಾಮಾನು ಏನೂ ಇಲ್ಲ, ಯಾಕಂತಂದರೆ ಎಲ್ಲ ತೊಳಿಲಿಕ್ಕೆ ಹಾಕಿದ್ದೆ ನಾನು. ಅದನ್ನೆಲ್ಲ ಇನ್ನೂ ಹೊರಗಡೆ ಇಟ್ಟಿದ್ದೀನಿ. ನಾನು ನಿನ್ನೆನೇ ತೊಳೆದು ಇಟ್ಟಿದ್ದಾರೆ, ಬಟ್ ನಾನು ಒಳಗಡೆ ತಂದಿಲ್ಲ ನೋಡಿ. ಈಗ ಟಿಫನ್ನು ಟೀ ಎಲ್ಲ ಆದ ನಂತರ ಇನ್ನೊಂದು ಸರಿ ಎಲ್ಲ ಸಾಮಾನೆಲ್ಲ ತೊಳೆದ್ಬಿಟ್ಟು ಬಿಸಿಲಿಗೆ ಒಂದು ಸ್ವಲ್ಪ ಇಟ್ಟಿದ್ದೀನಿ ನೋಡಿ. ಬಿಸಿಲೇನು ಭಾಳ ಇಲ್ಲ, ಬಟ್ ಸ್ವಲ್ಪ ಇಟ್ಟಿದ್ದೀನಿ ನೀರೆಲ್ಲ ಇಳೀಲಿ ಅಂತ. ಮತ್ತೊಮ್ಮೆ ಒದ್ದಿ ಬಟ್ಟೆ ಮಾಡಿ ಒರೆಸ್ಕೊಂಡ ನಂತರ ಈಗ ಆ ಸಾಮಾನು ತಂದರೆ ಈಗ ಶಿಫ್ಟ್ ಮಾಡ್ತೀನಿ ನೋಡಿ. ಯಾಕಂದರೆ ಫುಲ್ ಖಾಲಿನೇ ಬಿಟ್ಬಿಟ್ಟಿನಿ, ಎಲ್ಲ ಸಾಮಾನು ತೊಳಿಲಿಕ್ಕೆ ಹಾಕಿದ್ನಿಲ್ಲ. ಈಗ ಅವ್ನು ತಂದ ನಂತರ ಈಗ ಒಂದು 3-4 ಏನು ಸಾಮಾನು ಇದಾವಲ್ಲ ಇವನ್ನು ತೊಳಿಲಿಕ್ಕೆ ಕೊಡ್ತೀನಿ ನೋಡಿ. ಆ ಕಡೆ ಬಂದು ಒಂದು ಎಕ್ಸ್ಟ್ರಾ ಸಾಮಾನು ಇಟ್ಕೊಳ್ಳಿಕ್ಕಂತ ಒಂದು ಬಾಕ್ಸ್ ಇಟ್ಟಿದ್ದೀನಿ. ನಂತರ ಈ ಕಡೆ ಬಂದು ಸಿಲಿಂಡ್ರ್ ಇದು ಬಂದು ಒಂದು ಬಾಕ್ಸ್ ಟೈಪ್ ನೋಡಿ. ಅದು ಅಂದರೆ ನಮ್ಮ ಅಣ್ಣನ ಅಂಗಡಿಯಲ್ಲಿ ಇತ್ತಿದ್ದು, ಮಗಳು ಬೇಕಂತೇಳಿ ಬುಕ್ಸು ಏನಾದರೂ ಇಟ್ಕೊಳ್ಳಿಕ್ಕೆ ಬರುತ್ತೆ ಅಂತೇಳಿ ಇಸ್ಕೊಂಡಿದ್ದಾಳೆ. ಬಟ್ ಅದ್ರಾಗ ಏನು ಬುಕ್ಸ್ ಇಟ್ಟಿಲ್ಲ. ಒಂದು ಸ್ವಲ್ಪ ದಿನ ಸ್ಟಡಿ ಟೇಬಲ್ ಥರ ಮಾಡ್ಕೊಂಡಿದ್ಲು ನೋಡಿ. ಈಗೇನೂ ಇಲ್ಲ, ಅದನ್ನು ಖಾಲಿನೇ ಐತಿ. ಹಾಗಾಗಿ ವೇಸ್ಟ್ ಸಾಮಾನಿದಾವೆ, ಅದು ಒಂದು ದಿನ ಪೂರ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಕ್ಲೀನ್ ಮಾಡಬೇಕಾದ್ರೆ. ಅದ್ರ ಬಟ್ಟೆ ಸದ್ಯ ಏನು ಮಾಡೋಂಗಿಲ್ಲ ನಾನು. ಈಗ ಅಡುಗೆ ಮನೆ ಏನು ಸೆಲ್ಫ್ ಇದಾವಲ್ಲ ಇವೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ. ಇವೆಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನಾಗಿದೆ, ವಿಂಡೋ ಎಲ್ಲ ಕ್ಲೀನಾಗಿದೆ ನೋಡಿ. ಎಷ್ಟು ಬೆಳಕು ಕಾಣಿಸ್ತಾ ಇದೆ ನಿಮಗೆ. ನಂತರ ದೇವ್ರದ್ದು ಕಡೆ ಎಲ್ಲ ಕ್ಲೀನಾಗಿದೆ ನೋಡಿ. ನೆನ್ನೆನೇ ಆಯಿತು ಎಲ್ಲ. ಸ್ವಲ್ಪ ಇವತ್ತು ಕೂಡ ತುಂಬ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ನಾಳೆ ಕಡಿಮೆ ನೋಡಿ. ನಾನು ಏನು ಕ್ಲೀನಿಂಗ್ ಇಟ್ಕೊಳ್ಳಲ್ಲ, ಯಾಕಂದ್ರೆ ಒಳಗಿಳ ಬಳಿಯೋದು ಮಂಗಳವಾರ ಇರುತ್ತಲ್ಲ, ಹಾಗಾಗಿ ಆ ಥರ ಏನು ಇಟ್ಕೊಳ್ಳಲ್ಲ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೆಂತಿ ಆದರೆ ನಾನು ಏನು ಹೇಳ್ತೀನಲ್ಲ ಒಂದು 10-15 ನಿಮಿಷದ ವಿಡಿಯೋ ಹಾಕಿರ್ತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತಾ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಕಿಚನ್ ರೂಮ್ನಲ್ಲಿ ಮೇಲ್ಗಡೆ ಎಲ್ಲ ಸೆಲ್ಫ್ ಎಲ್ಲ ಸಜ್ಜೆ ಎಲ್ಲ ಕ್ಲೀನ್ ಆದ ನಂತರ ಈಗ ಕೆಳಗಡೆ ಕೂಡ ಸೆಲ್ಫ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈ ಕೆಳಗಡೆದಾದ್ರೆ ನಾನೇ ಕ್ಲೀನ್ ಮಾಡ್ಕೋಬೋದಲ್ಲ, ನಮ್ಮ ಮನೆಯವ್ರ ಕೆಲಸ ಇದ್ದರೆ ಹೊರಗಡೆ ಹೋಗಲಿ ಅಂಥೇಳಿ ನಾನು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಮೊದಲು ನಾನು ದೇವರು ಏನು ಇಟ್ಟಿದ್ದೀವಲ್ಲ ಅಲ್ಲಿ ಕೆಳಗಡೆ ಬಂದು ಸೆಲ್ಫ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ದೇವ್ರ ಸಾಮಾನು, ನಂತರ ಅಕ್ಕಿ ಇಷ್ಟೇ ಇಟ್ಟಿರ್ತೀನಿ ನೋಡಿ, ಏನು ಇಟ್ಟಿರೋಂಗಿಲ್ಲ. ಈಗೇನು ಸ್ಟ್ಯಾಂಡು, ನಂತರ ದೀಪ ಎಲ್ಲ ತೋರಿಸಿದ್ನಲ್ಲ, ನಮ್ಮ ಸಣ್ಣ ವೈನಿ ಇದ್ದಾರಲ್ಲ ಅವ್ರ ತಂಗಿ ಮನೆ ಗೃಹ ಪ್ರವೇಶ ಇತ್ತು ನೋಡಿ ಮೇದಲ್ಲಿ. ಬಟ್ ನಾವು
ಯಾವುದೋ ತಿಂಗಳಲ್ಲಿ ಇತ್ತು ನೋಡಿ. ನಾವು ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅವ್ರ ಜೊತೆಗೆ ಅಕ್ಕನ ಅಂದರೆ ನಮ್ಮ ವೈನಿ ಜೊತೆಗೆ ನಾನು ಗಿಫ್ಟ್ ಕಳಿಸಿದ್ದೆ. ಅವರು ರಿಟರ್ನ್ ಗಿಫ್ಟಾಗಿ ಈ ರೀತಿಯಾಗಿ ನನಗೆ ಕಳಿಸಿದ್ರು ನೋಡಿ. ಹಾಗೆ ಏನು ರಂಗೋಲಿದು ಅದೆಲ್ಲ ತೋರಿಸಿದ್ನೆಲಗ ಅದನ್ನು ಇಲ್ಲೇ ಮೊನ್ನೆ ಜಾತ್ರೆಯಲ್ಲಿ ಅಕ್ಕ ಕೊಡಿಸಿದ್ರು ನನಗೆ. ನಾನು ಕೂಡ ತೊಗೊಂಡಿದ್ದಿತ್ತು ನೋಡಿ, ಹಳೇದೊಂದು ಬ್ಲೂ ಕಲರ್ದು, ಅದು ಕೂಡ ತೋರಿಸಿದೆ ನಿಮಗೆ. ನಂತರದಲ್ಲಿ ಶಾವಿಗೆ ಕೂಡ ಮಾಡಿಸಿಟ್ಟಿದ್ದೆ ನಾನು, ಗೋಧಿ ನಂತರ ರವೆ ಮಿಕ್ಸ್ ಮಾಡಿಬಿಟ್ಟು. 1 ವರ್ಷ ಮಾಡಿಸಿದ್ರೆ ಸಂಡಿಗೆ, ಶಾವಿಗೆ, ನಂತರ ಬಳಕದ ಮೆಣಸಿಕಾಯಿ ಇವೆಲ್ಲ ನಾನು 1 ವರ್ಷ ಮಾಡಿದರೆ ನೆಕ್ಸ್ಟ್ ವರ್ಷ ನಾನು ಮಾಡೋದಿಲ್ಲ ನೋಡಿ. 1 ವರ್ಷ ಬಿಟ್ಕೊಂಡೇ ಮಾಡಿರ್ತೀನಿ, ಯಾಕಂದರೆ ಅಷ್ಟು ಖರ್ಚಿರೋದಿಲ್ಲಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು, ಈಗ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಒಂದು ಪೇಂಟ್ ಹಚ್ಚ ಬ್ರಷ್ ತೊಗೊಂಡು ನಾನು ಮೂಲೆಯಲ್ಲೇನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಈಗ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಒದ್ದೆ ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಸಾಮಾನು ನಾನು ಇಟ್ಕೊಂಡಿದ್ದೀನಿ. ಬೇರೆಯವ್ರಿಗೆ ಯೂಸ್ ಆಗೋಂಥ ಸಾಮಾನು ಕೊಟ್ಬಿಟ್ಟು ಬಹಳಷ್ಟು ಸಾಮಾನು ಎಸ್ತೆ ಅಂತಲೇ ಹೇಳ್ಬೋದು ನಾನು. ಯಾಕಂದರೆ ಅದು ಬೇಕು ಇದು ಬೇಕು, ಕೆಟ್ಟ ಹೆಣ್ಮಕ್ಳ ಆಸೆ ಅಂತಂದರೆ ಎಲ್ಲ ಬೇಕು ಅಂತ ಅಂದ್ಕೊಂಡು ಇಟ್ಕೊಂಡ್ಬಿಡ್ತೀವಿ. ಬಟ್ ಮನೆ ಕ್ಲೀನ್ ಮಾಡಬೇಕಾದ್ರೆ ಆ ಪರಿ ಸಿಟ್ಟು ಬಂದಿರುತ್ತೆ ನೋಡಿ. ಯಾವಾಗ ತಂದು ಇಟ್ಟಿರ್ತೀವಿ ಈ ಸಾಮಾನು ಅನ್ನೋದು ನಮಗೆ ಗುರ್ತಿರಂಗಿಲ್ಲ, ಆ ಪರಿ ಸ್ಟಾಕ್ ಇಟ್ಬಿಟ್ಟಿರ್ತೀವಿ ನಾವು. ಹಾಗಾಗಿ ಈಗ ಸೆಲ್ಫ್ ಎಲ್ಲ ಕ್ಲೀನ್ ಆಯ್ತಲ್ಲ ಚೆನ್ನಾಗಿ ಅಂಥೇಳಿ ಈಗ ಒಂದು ಸ್ವಲ್ಪ ಬಟ್ಟೆ ತೊಗೊಂಡು ಎಲ್ಲ ಒದ್ದೆ ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಆ ಜಾಗಕ್ಕೆಲ್ಲ ಮತ್ತು ಅವು ಬಾಕ್ಸ್ಗಳೆಲ್ಲ ಒರೆಸ್ಬಿಟ್ಟು ಇಡ್ತಾಯಿದ್ದೀನಿ ನಾನು. ಆ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಬೇಕು ಅಂತಂದರೆ ಮತ್ತೆ ಏನಂತಾರೆ, ತುಂಬ ಸಾಮಾನುಗಳು ಆಗಿಬಿಡ್ತವೆ ಸಾಮಾನು ತೊಳೆಯೋರಿಗೆ ಅಂಥೇಳಿ ನಾನು ದಿನ ಒಂದು ಸ್ವಲ್ಪ ಸಾಮಾನು ಹಾಕಿದ್ರೆ ಆಯಿತು, ಅವ್ರಿಗೂ ಕೂಡ ಈಸಿ ಆಗುತ್ತಲ್ಲ ತೊಳಿಲಿಕ್ಕೆ ಅಂಥೇಳಿ ಆ ರೀತಿ ಮಾಡ್ತಾಯಿದ್ದೀನಿ. ಈಗ ಒಂದೊಂದೇ ಸೆಲ್ಫ್ ಎಲ್ಲ ಮುಗಿಸ್ಕೊತಾ ಬರ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಏನು ಕಿರಾಣಿ ಸಾಮಾನೆಲ್ಲ ನಾನು ಇಲ್ಲಿ ಹಾಕಿಟ್ಟಿರ್ತೀನಿ ನೋಡಿ, ಗ್ರೋಸರಿ ಎಲ್ಲ ಇದ್ರ ಒಳಗಡೆನೆ. ಹಾಗಾಗಿ ಈಗ ಕ್ಲೀನ್ ಆದಷ್ಟು ನಮಗೆ ಖುಷಿ ನೋಡಿ. ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಎಲ್ಲ ಗಲೀಜು ಆಗಿಬಿಟ್ಟಿತ್ತು ನೋಡಿ. ಹಾಗಾಗಿ ಕ್ಲೀನಾಗಿ ನಿಧಾನಾಗಿ ಕುತ್ಕೊಂಡು ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಕೂಡ 4 ಗಂಟೆ ಸುಮಾರು ಬಂದರು ನೋಡಿ, ಇನ್ನೂ ಮುಗ್ದಿಲ್ಲ ಅಂತಂದು ಹೇಳ್ತಾಯಿದ್ರು ಅವರು. ಯಾಕಂದರೆ ಒನ್ ಟೈಮ್ ಮಾಡಬೇಕಂದ್ರೆ ಅಷ್ಟು ನೀಟಾಗಿ ಮಾಡಿಬಿಟ್ಟಿರ್ತೀನಿ ನೋಡಿ, ನಾನು ಪದೇ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ನಂತರದಲ್ಲಿ 2 ತಿಂಗಳಿಗೊಮ್ಮಂತೂ ಕಂಪಲ್ಸರಿ ನಾನು ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲೆಲ್ಲಿ ಗಲೀಜು ಕಾಣಿಸುತ್ತೋ ಅವಾಗವಾಗನೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಂತಲೇ ಹೇಳ್ಬೋದು. ಬಟ್ ಈ ಸರಿನೇ ಆಗಿರಲಿಲ್ಲ ನೋಡಿ ನನಗೆ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಈಗ ಕ್ಲೀನ್ ಮಾಡ್ತಾಯಿದ್ದೀನಲ್ಲ, ಎಷ್ಟು ಬೇಕಷ್ಟು ಸಾಮಾನು ಇಟ್ಕೊಂಡು ಉಳುಕಿದ್ದೆಲ್ಲ ನಾನು 1-2 ಬಾಕ್ಸ್ ತರಿಸಿ ನಮ್ಮ ಮನೆಯವ್ರ ಜೊತೆ ಕಿರಾಣಿ ಶಾಪಲ್ಲಿ ಬಾಕ್ಸ್ ಸಿಗ್ತಾವಲ್ಲ ಆ ಬಾಕ್ಸ್ ತರಿಸಿ ಎಲ್ಲ ಪ್ಯಾಕ್ ಮಾಡಿಸಿ ಅಟ್ಟದಲ್ಲಿ ಇಟ್ಬಿಟ್ಟಿದ್ದೀನಿ ನೋಡಿ. ಅಟ್ಟ ಅಂತೇಳಿ ಕರಿತೀವಿ ನಮ್ಮ ಸೈಡೆಲ್ಲ. ಬಾತ್ರೂಮ್ ಮೇಲ್ಗಡೆ ಒಂದು ದೊಡ್ಡದು ಅಟ್ಟ ಇದೆ ನೋಡಿ. ಯಾಕಂತಂದರೆ ಈ ಥರ ಮನೆ ನಾವು ಕ್ಲೀನ್ ಮಾಡ್ಕೊಂಬಿಟ್ರೆ ಆ ಅಟ್ಟ ಮಾತ್ರ ಯಾರನ್ನಾದರೂ ಹೊರಗಿಂದ ಗಂಡಸರನ್ನ ಅಥವಾ ಗಂಡು ಮಕ್ಕಳನ್ನ ಕರೆದ್ಬಿಟ್ಟು ನಾವು ಒಂದು ತಾಸಿನಲ್ಲಿನೇ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು ನೋಡಿ. ಯಾಕಂದರೆ ನಮಗೇನಲ್ಲಿ ಯೂಸ್ ಮಾಡೋಂಥ ಸಾಮಾನು ಇಟ್ಟಿರೋದಿಲ್ಲಲ್ಲ, ಸುಮ್ಮನೆ ಕ್ಲೀನ್ ಮಾಡಬೇಕಪ್ಪ ಅಂತಂದಾಗ ಒಂದು 2-3 ತಿಂಗಳಿಗೊಮ್ಮೆ ಒಬ್ಬರನ್ನ ಕರೆಸಿ ನಾವು ಕ್ಲೀನ್ ಮಾಡಿಸ್ಬಿಟ್ರೆ ಆಯ್ತು ನೋಡಿ. ಯಾಕಂದರೆ ನಾನು ಕೂಡ ಹತ್ತೋದು ಕಷ್ಟ ಆಗುತ್ತೆ. ಬಟ್ ಈ ಸರಿ ಒಬ್ರಿಗೆ ಹೇಳಿದ್ವಿ, ಬಟ್ ಅವ್ರು ಬರಲಿಲ್ಲ. ಹಾಗಾಗಿ ನಾನೇ ಸ್ವಲ್ಪ ಎಲ್ಲ ಏನಂತಾರೆ ಸರ್ಕಸ್ ಮಾಡಿ ಹತ್ತಿದ್ದಿತ್ತು ಅಟ್ಟ ಕೂಡ ಕ್ಲೀನ್ ಮಾಡಿಬಿಟ್ಟೆ ನೋಡಿ ನಾನೇ. ಇಲ್ಲಿ ಬಂದು ಮಗಳು ಕೂಡ ತೋರಿಸ್ತಾ ಇದ್ದಾಳೆ ನೋಡಿ. ಏನಂದರೆ ಚಿಕ್ಕವಳು ಇರಬೇಕಾದ್ರೆ ಈ ರೀತಿಯಾಗಿ ಎಲ್ಲ ಕ್ರಾಫ್ಟ್ ಮಾಡ್ತಾಯಿದ್ಲು. ನಂತರ ಏನಂತಾರೆ ಅದು ನನಗೆ ಬರ್ತಾಯಿಲ್ಲ ನೋಡಿ. ಈ ರೀತಿಯಾಗಿ ಎಲ್ಲ ಕ್ರಾಫ್ಟ್ ಅಂತೂ ಮಾಡ್ತಾಯಿದ್ಲು, ತುಂಬ ಚೆನ್ನಾಗಿ ಮಾಡ್ತಾಯಿದ್ಲು. ಅವಳು ನೋಡಿ ನಗ್ತಾನೆ ಇದ್ಲು ನೋಡಿ. ಹಾಗೆ ವಿಡಿಯೋ ಮಾಡಿದ್ಲು. ಅಮ್ಮ ನೆನಪಿರುತ್ತಾ ನೀನು ಏನಂತಾರೆ ವಿಡಿಯೋದಲ್ಲಿ ನಿನ್ನ ಲಾಗ್ನಲ್ಲಿ ತೋರಿಸು ಅಂತ ಹೇಳಿದ್ಲು. ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಇದು ಕೂಡ ಏನೋ ಇಡ್ಲಿಕ್ಕೆ ಅಂತೇಳಿ ಸ್ಟ್ಯಾಂಡ್ ಮಾಡಿದ್ದಾಳೆ. ನೋಡ್ತಾಳೆ ನಗ್ತಾಳೆ, ಅಷ್ಟು ಖುಷಿ ಆಗಿಬಿಟ್ಟಿತ್ತು ಅವಳಿಗೆ ಇವೆಲ್ಲ ನೋಡಿ. ಯಾಕಂದರೆ ತುಂಬ ದಿನಗಳೇ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು ಇವು ಮೇಲ್ಗಡೆ ಇಟ್ಟು. ಅವಳಿಗೆ ಡ್ರಾಯಿಂಗ್ ಮಾಡೋದು ನಂತರ ಈ ಥರ ಕ್ರಾಫ್ಟ್ ಮಾಡೋದು ತುಂಬ ಅಂದ್ರೆ ತುಂಬ ಇಷ್ಟ ಇತ್ತು ನೋಡಿ. ಅವಳದೊಂದು ಯೂಟ್ಯೂಬ್ ಚಾನಲ್ಲೇ ಇತ್ತು. ಬಟ್ ಈಗೇನು ಕ್ಲೋಸ್ ಮಾಡಿದ್ದಾಳೆ ಏನೋ ಅಂತ ಅನಿಸುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು, ನನಗೂ ಅಂತೂ ಇಷ್ಟ ಆಯ್ತು ನೋಡಿ. ಒಂದೊಂದೇ ತಂದು ತೋರಿಸ್ತಾ ಇದ್ಲು, ಅಮ್ಮ ನೋಡಮ್ಮ ಯಾವ ರೀತಿ ಮಾಡಿದ್ದೀನಿ ಅಂತೇಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ. ವೀಡಿಯೋ ಲೆಂತಿ ಆದರೆ ಯಾರೂ ನೋಡೋದಿಲ್ಲ. ಹಾಗಾಗಿ ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ತಾ, ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗೆಲ್ಲ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ನೋಡಿ ಅಂತ ಕೂಡ ಕೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.